ನೋಡಿ ಕರೆಕ್ಟಾಗಿ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇದ್ದಾರೆ ಇಲ್ಲಿ, ಅಷ್ಟು ಜನ ಪ್ರೊಡ್ಯೂಸರ್ಸ್ ಅನ್ನ ಇದ್ದಾರೆ. ನಾನೊಬ್ಬ ಮಾತ್ರ ಗುರು ರಾಜ್ ಮೇಲೆ ಹಿಂಗೆ ಗುರು ಆಗ್ತಾ ಇದ್ದೀನಿ ಈ ಸಿನಿಮಾನ ಹಿಂಗೆ ನಾನು ಇನ್ನೇನು ಮಾಡ್ಬಿಟ್ಟಿದ್ದಾರೆ ನೋಡಿ. ದೇವ್ರು ನೋಡಿ, ನಾನು ಒಂದು ಸಾಂಗ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ದೇವರು. ಧನ್ಯ ಮಾತ್ರ ಮತ್ತೆ ಬಂದು ನನ್ನೆಲ್ಲ ಸಾಂಗ್ ಕೊಡಿ ಅಂತೇಳಿ ಕುತ್ಕೊಂಡು ದೇವ್ರು ನೋಡಿ. ಈಗ ಮಾಡ್ತೀನಿ ಸರ್ ನಾನು ಹೇಳ್ದಂಗೆ ಸಾಂಗ್ ನಿಮ್ಮ ಜೊತೆ ರೆಡಿ ಅಂತ ಹೇಳ್ತಿದ್ದಾರೆ. ನೀವು ಒಂಥರ ಸಂಪತ್ತರ ಆಚೆನೆ ನಿಂತ್ಕೊಂಡು ಡೈರೆಕ್ಟರ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದವ ನಾವು. ಹಂಗೆ ನಾವು ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಾರೆ ನಿಮ್ಮ ಸಿನಿಮಾ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್. ತುಂಬ ಇಂಪಾರ್ಟೆಂಟ್. ಎನಿಥಿಂಗ್ ನಾವೇನು ಜಡ್ಜ್ಮೆಂಟ್ ತಗೋತೀವಿ, ಯಾವುದೇ ವಿಷಯ ಆದ್ರೂ ಸರಿ, ಯಾವುದೇ ಸಿನಿಮಾ ಆದ್ರೂ ಸರಿ, ಲೈಫಲ್ಲಿ ಆಗಿರ್ಬೋದು, ಲವ್ ಅಲ್ಲಿ ಆಗಿರ್ಬೋದು, ಎಂಥ ವಿಷಯ ಆದರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು, ಇಡೀ ಜೀವನ ನಿಂತ್ಕೊಳ್ಳೋದು ಜಡ್ಜ್ಮೆಂಟ್ ಯು ಟೇಕ್ ಅಂತ. ಸೊ ಹೌ ಡಿಡ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್? ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಂದ. ಅವನೇ ಕರ್ಕೊಂಡ್ಬಂದಿದ್ದು. ನಾನು ಯಾವಾಗ ಹೇಳ್ತೀನಲ್ಲ, ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನ ಕರ್ಕೊಂಡ್ಬರ್ತಾರೆ ಅಂತ, ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಡ್ಬಂದಿದ್ದು. ದಟ್ ಇಸ್ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ. ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ, ಅಂದರೆ ಒಂದು ಗಿಲ್ಟ್ ಅಂತ. ಆ ಥರ ಸಿನಿಮಾ ಶುರು ಆಗಿದ್ದು ಗಿಲ್ಟ್ ಅಂತ ಟೈಟ್ಲು ಇಟ್ವಿ. ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಡ್ಬಂದ್ರು. ಅಂದರೆ ನಾನು ಕೊಟ್ಟು ಟೈಟ್ಲ್ ಬೇಡ ಅಂತ ಅವ್ರಿಗೆ. ಅವ್ರ ತಲೆನೇನು ನಾನು ಅನ್ಕೊಂಡಂಗೆ ಸಿನಿಮಾ ಹೋಗ್ಬೇಕು, ನಾನೇ ಗುರು ಇಲ್ಲಿ, ನಾನೇ ರಾಜ ಇಲ್ಲಿ, ಇವ್ನು ಯಾವ ರವಿಚಂದ್ರನ್ ಅಂತ ಅವ್ರ ತಲೆಯಲ್ಲಿ. ಸೊ ಅಲ್ಲಿಂದ ಶುರು ಆಗಿದ್ದು ಜಡ್ಜ್ಮೆಂಟು. ಸರಿ ಓಕೆ, ಇವಾಗ ಜಡ್ಜ್ಮೆಂಟ್ ಇಂದ ಟೈಟ್ಲು ಎದೆ ತಟ್ಕೊಂಡು ನಿಂತ್ಕೊಂಡು ನಂದೇ ಟೈಟ್ಲು ಅಂತ ಹೇಳಿದ್ದೀರಾ ಅಲ್ವಾ? ನೀವೇ ಕಟ್ಸಿದ್ದೀರಾ. ಬಟ್ ಜಡ್ಜ್ಮೆಂಟ್ ನಿಮ್ದು ಅಲ್ಲ, ಪುಟ್ಕೋಸಿ ನಮ್ದು ಅಲ್ಲ. ಆ ಜನ ಕೊಡೋ ಜಡ್ಜ್ಮೆಂಟೇ ಫೈನಲ್. ಈಗೆಲ್ಲ ಇಲ್ಲಿದವರೆಲ್ಲ ಹೇಳಿದ್ರು, ಎಲ್ಲರೂ ನನ್ ಕಂಡ್ರೆ ಖುಷಿ ಆಯ್ತು ಅಂತ. ನನಗೂ ನಿಮ್ ಜೊತೆ ಆಕ್ಟ್ ಮಾಡಕ್ಕೆ ಅಷ್ಟೇ ಖುಷಿ ರೀ. ನಿಮ್ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ತರ ಬಂದಾಗೆಲ್ಲ ನಮಗೂ ಖುಷಿ. ನಾವೆಲ್ಲ ಭೇಟಿ ಮಾಡಿದ್ರಲ್ಲ ನಾವು, ಯಾಕಂದ್ರೆ ನಮ್ಮನ್ನ ಸೈಡಲ್ಲಿ ತಳ್ಳಿಬಿಟ್ಟಿದ್ರು. ರವಿಚಂದ್ರ ಭಯ, ರವಿಚಂದ್ರ ಹಿಂಗೆ, ರವಿಚಂದ್ರ ಹಂಗೆ ಎಲ್ಲ ಹೇಳಿ ಇವ್ರಿಗೆಲ್ಲ ಇವ್ರದೇ ಒಂದು ಕಲ್ಪನೆ, ಇವರೇ ಒಂದು ಹೋಗ್ತಾಯಿದ್ದಾರೆ ಎಲ್ಲಾರು. ನಾನ್ ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದನ್ನು ಪ್ರೀತಿಸೋದಿಲ್ಲ ನಾನು. ಅಲ್ಲಿ ಯಾರು ಬಂದು ಹಂಗೆ ಇರ್ತೀನಿ ನಾನು. ಏನಿಲ್ಲ ಲೀಲಾಜಾವಾಗಿದೆ ಅಂದ್ರೆ ಅವ್ರು ಕೊಡ್ತಿದ್ದ ಡೈಲಾಗ್ಗಳು ಹಂಗಿತ್ತು. ನಾನ್ ಬದಲಾಯಿಸಂಗಿರ್ಲಿಲ್ಲ, ಬದಲಾಯಿಸಕ್ ಬಿಡೋದಿಲ್ಲ. ಮುಚ್ಕೊಂಡು ಮಾತಾಡ್ತಿದ್ದೇನೆ, ಹಿಂದೆ ಕೂತ್ಕೊಂಡು ಅದನ್ನೇ ಮಾತಾಡಕ್ಕೆ ಹೇಳ ಅಂತ ಹೇಳೋರು. ನನಗೆ ಬರೋದಿಲ್ಲ ಬಾಯಿ ನನಗೆ. ಅದಾದ ಅವ್ರು 108 ಕೇಸ್ ಹೇಳ್ಸಿದ್ದಾರೆ ನನ್ನ ಕೈಲಿ. ಅವ್ರು ಹೇಳಿದ್ರಲ್ಲ, ಅವ್ರ ರೈತರು, ನಮ್ಮ ಅವ್ರ ಹೆಸರು ವಾಸವನ. ಅಯ್ಯೋ, ನನ್ನ ಜೀವನದಲ್ಲಿ ನಡೆದ್ರೆ 2 ಕೇಸ್ ನೆನಪಿಲ್ಲ ನನಗೆ. ಇವ್ರು ಯಾವ್ಯಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದು ನಡೀತಂತೆ. ಅವನಿಗೆ ಜಡ್ಜ್ಗಳು ಹೇಳಿದ್ರೆ ಹೇಳ್ರಿ ಜಡ್ಜ್ ಈ ಕೇಸ್ ತಗೊಂಡ್ರಿ ರೆಫರ್ ಮಾಡ್ರಿ ಅಂತ ಜಡ್ಜ್ಗಳು ಉಗ್ದಾಕ್ಬಿಟ್ಟಿದ್ದೀನಿ ನಾನು ಸಿನಿಮಾದಲ್ಲಿ. ಆ ರೇಂಜ್ ಕೇಸ್ಗಳು, ಅಷ್ಟು ನಾಲೆಜ್ ಬಲ್ಲ, ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ, ಅಷ್ಟು ವಿಷಯನ ಹೇಳಿಸ್ಬೇಕು ಅನ್ನೋದು ಅವರ ಒಂದು ಉದ್ದೇಶ. ಏನಂದ್ರೆ ನೀವ್ ಹೇಳ್ಬೇಕು ಸರ್, ಈ ವಿಷಯಗಳು ನೀವು ಹೇಳ್ಬೇಕು, ನಿಮ್ ಬಾಯದ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರು. ಆಯ್ತು, ನಾನು ನಿಮ್ಗೆ ಹೇಳಿದೀನಿ ಅಂತ ಅನ್ಸುತ್ತೆ, ನೀವು ಅನ್ಕೊಂಡ್ರು ತಪ್ಪಿದ್ದೀನಿ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಮೈ ಜಾಬ್ and I love working with all you people. I am happy to be a part of this project. 1 ವರ್ಷ ತಗೊಂಡ್ರಿ ಅಲ್ವಾ? 1 ವರ್ಷ ನಮ್ಮಿಂದ ನಿಮ್ಮಿಂದ ಅಂತ ಹೇಳ್ಬಿಡಿ ಸ್ಟೇಜಲ್ಲಿ ಅಲ್ವಾ? ನೀವೇ ತಗೊಂಡಿದ್ದ, ನಿಮ್ದೇ ಜಡ್ಜ್ಮೆಂಟು, ಇಲ್ಲೇ ನಿಮ್ದೆ, ಎಲ್ಲ ನಿಮ್ದೆ. ನಾವು 3 ದಿವಸ ಆಕ್ಟ್ ಮಾಡಿದ್ವಿ, ನೀವು ಹೇಳಿದ ದಿವಸ ಬಂದಿದ್ದೀವಿ, ಹೋಗಿದ್ದೀವಿ. 12 ವರ್ಷ ಕೋರ್ಟೆಲ್ಲ ಹುಟ್ಟಾಡಿದ್ರೆ ನನ್ನ ಕರೆಕ್ಟಾ? ಎಲ್ಲಿ ಬಿಡ್ರಿ ನನ್ನ? ಒಂದೇ ಕೋರ್ಟ್, ಒಂದೇ ಶರ್ಟ್, ಬಟ್ಟೆ ಉಡ್ಸ್ಕೊಂಡ್ರಿ. ಎಷ್ಟು ಮೋಸ ಮಾಡಿದ್ರಿ, ಎಷ್ಟು ಸುಳ್ಳು ಹೇಳ್ರಿ. ಒಂದು ಹಾಡು ಕೊಡ್ತೀನಿ ಅಂದ್ರಿ, ಕೊಡ್ಲಿಲ್ಲ. ಮಾಡಿರೋ ಹಾಡು ಕಿತ್ತಾಕ್ಬಿಟ್ರಿ. ಆ ದಾಸ್ ಅದಕ್ಕೆ ಒಂದು ರೆಡ್ ಲೈಟ್ ಹಾಕ್ಬಿಟ್ರಿ. ರೆಡ್ ಲೈಟ್ ತೆಗೆದು ಸಾಂಗ್ ತೆಗೆದು ಸ್ಪಾಟಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್, ರೆಡ್ ಲೈಟ್ ಅಂತ ನೀವು ಕೇಳಿಲ್ಲ, ಕೊಡಕ್ಕೆ ತೆಗೆದಾಕ್ಬಿಟ್ರಿ ಅದನ್ನ. ಈ ಸಿನಿಮಾ ಕತೆ ಸಿಂಪಲ್ ಇದಾವ ನೋಡಿ. ಅವ್ನು ನೋಡಿ ಎಷ್ಟು ಅಪಾವಿ ತರ ಕೂತಾನೆ, ಅಲ್ವೇ ಅಲ್ಲ ಅಂತ ಅನ್ಸುತ್ತಲ್ವ ನಮ್ಗೆ? ಅದೇ ಕತೆ. ಅವ್ರು ನೋಡಿದ ತಕ್ಷಣ ಒಳ್ಳೆ ಅಂತ ಅನ್ಸೋದಿಲ್ಲ ಜೀವನದಲ್ಲಿ ಯಾವತ್ತು. ಏನು ಮಗ ಸರಿ ಇಲ್ವಲ್ಲ, ಇವನು ಏನೋ ಸರಿ ಇಲ್ಲ ಇವನಲ್ಲಿ ಅಂತ ಅನ್ಸದೆ ಅಂತ. ಅದನ್ನೇ ತಗೊಂಡು ಸಿನಿಮಾದಲ್ಲಿ ನಾನು ಅವನ್ನ ತಗೊಂಡು ಒಳಗ ಆಮೇಲೆ ಗೊತ್ತಾಗುತ್ತೆ ಪಾಪ ಒಳ್ಳೆಯವನು ಅಂತ. ಆಮೇಲೆ ಬಿಡ್ಸಕ್ ಗೊತ್ತಾಡ್ತೀನಿ ಸಿನಿಮಾ. ಕರೆಕ್ಟಾ? ಹೇಳ್ಬೋದ ಕತೆ? ಸಾಕು, ಜಾಸ್ತಿ ಬೇಡ. ನೀವೇ ಎಷ್ಟು ಹೇಳಿದ್ರಿ ನೀವು ಸಿನಿಮಾದಲ್ಲಿ? ಎಲ್ಲಾ ಕಡೆ ನೀವೇ ಕಾಲ ಮೇಲೆ ಕಾಲ ಕೊಂಡು ಕೂತಿದ್ರೆ, ಬಿಟ್ಟಿದ್ರೆ ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ?
ಆ ಮಧ್ಯದಲ್ಲಿ ಏನೋ ಬಂದೇನು ಮಾಡಿ ನೀವಂದ್ರೆ ಟಿವಿ ಪೂರ್ತಿ ಆಕ್ಟರ್ಸ್ ಕೆಲಸನೇ ಇಲ್ವಲ್ರಿ, ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ? ಬನ್ನಿ ಪಾಪ ನಾನು ನೋಡ್ರೆ ಭಯ ಭಯ ಅಂತಾರೆ, ಈಗ ಎಲ್ಲಿ ಹೋಯ್ತು ಭಯ ನೋಡೋಣ. ಹೇಳಿ ಹೇಳಿ ಪ್ರಶ್ನೆ ಹೇಳಿ. ಅಲ್ಲ ನೀವು ಪ್ರಶ್ನೆ ನಾವೇನ್ ಟೆನ್ಷನ್ ಆಗಿ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಲಕ್ಷ್ಮೀ ಮೇಡಮ್ ಹೇಳಿದ್ದು, ಮೇಘನ ಅವ್ರು ಹೇಳಿದ್ದು, ಧನ್ಯ ಹೇಳಿದ್ದು ಒಂದ್ ನಿಜ ನನಗೂ ತುಂಬಾ ಧನ್ಯ ಹೇಳಿಲ್ಲ ಪಾಪ. ಧನ್ಯ ನಾನು ನೋಡಿದ್ರೆ ಭಯ ಏನಿಲ್ಲ, ಏನಿಲ್ಲ. ಧನ್ಯ ಏನು ಹೆದರ್ಲಿಲ್ಲ, ಇಲ್ಲ ಇಲ್ಲ ಇಲ್ಲ. ಆ ದಿಗಂತ ನನ್ನ ಮಗ ಹೆದರಲ್ಲ, ನಾನು ಅವ್ರಿಗೆ ಹೆದರ್ಲಿಲ್ಲ, ಏನಿಲ್ಲ, ಆರಾಮಾಗ. ಹೌದಾ ರೂಪ ಯಾರು? ರೂಪ ಇಲ್ಲಿ ಇಡೀ ಸಿನಿಮಾ ನೀವು ನಂಬಲ್ಲರಿ ಆ ರೂಪ, ಈ ರೂಪ ಯಾವ ರೂಪ ಖರ್ಚು ನೋಡಿಲ್ಲ ಸಿನಿಮಾದಲ್ಲಿ. ಇಡೀ ಕೆಲಸ ಒಂದು 1000 ಸರಿ ರೂಪ 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 ಅಂತ ಹೇಳಿದ್ರು. ಫೇಸ್ಬುಕ್ ಅಲ್ಲಿ ಯಾರು ತೋರಿಸಿದ್ರು ರೂಪ, ಓ ಇವರೇ ರೂಪ ಅಂತ ಹುಚ್ಚುತ್ತೆ ಆಗ್ತಾನೆ. ಎಷ್ಟೋ ರೂಪ ತೋರಿಸಿದ್ದು ತೋರಿಸಲಿಲ್ಲ. ಅದು ಯಾವ ರೂಪ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಹೇಳಿ. ಇಲ್ಲ ನಾನು ಹೇಳುದು ಬಹಳ ಸಿಂಪಲ್ ಆಗಿ ರವಿ ಸರ್ ಬಗ್ಗೆ ನನಗೂ ಜಡ್ಜ್ಮೆಂಟ್ ಬಗ್ಗೆ ರವಿ ಸರ್ ಇದರ ಅಷ್ಟು ಜನಕ್ಕೆ ರವಿಚಂದ್ರನ್ ಬಗ್ಗೆ ಗೊತ್ತಾ ಗೊತ್ತಿಲ್ಲ? ನನ್ನ ಬಗ್ಗೆ ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ. ಲಾಭ ಬಂದ್ರೆ ನಮ್ಗೆ ಎಷ್ಟು ಕೊಡ್ತೀರಾ? ಲಾಭ ಎಷ್ಟು ಬರುತ್ತೆ? 400 ಕೋಟಿ ಬರುತ್ತೆ, 400 ಕೋಟಿ ಬಂದಿದೆ, ಸಿನಿಮಾನೇ ಸುಳ್ಳು, ಅಪಪ್ರಚಾರ ಕರೆಕ್ಟ್ ನೀವೇ ಹೇಳಿದ್ದೀರಾ. ಹೇಳಿ, ಅದಕ್ಕೆಲ್ಲ ಉತ್ತರ ಕೊಡಿ. ಸುಮ್ಮನೆ ಟಿವಿ ಮುಂದೆ ಮಾತಾಡೋದಲ್ಲ, ಎಲ್ಲದಕ್ಕೂ ಉತ್ತರ ಕೊಡ್ಬೇಕು. ಪ್ರಶ್ನೆ ಏನಿಲ್ಲ, ಈಗ ನಿಮ್ಮ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿ. ಶೂಟಿಂಗ್ ಇದೇ ಇರ್ತಿತ್ತು, ಎಲ್ರದ್ದು ನಮ್ದು ರಿಯಾಕ್ಷನ್ಸ್ ಇದೇ ಇರ್ತಿತ್ತು. ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟರ್ ಹಿಂದೆನೋ ಕ್ಯಾಮ್ರಾ ಹಿಂದೆನೋ ಕೂತು ನಕ್ಕು ಅದನ್ನ ಮತ್ತೆ ಮೂಡಿ ಬರೋಷ್ಟೊಳಗಡೆ ನಾನು ಸುಸ್ತಾಗಿ ಹೋಗಿರೋದು. ಪ್ರಾಬ್ಲಮ್ ಆಗ್ತಿದ್ದು ಒಂದೇ, ಇವ್ರು ಕಟ್ಟಿ ಹೇಳ್ತಾನೆ ಮುಗಿದೋಯ್ತು, ಇವ್ರು ಕಟ್ಟಿ ಹೇಳಲ್ಲ. ಅಲ್ಲಿಂದ ಕಂಟಿನ್ಯೂಸ್ ನಾನೇ ಒಂದು ವರ್ಷ ಸ್ಟಾರ್ಟ್ ಆಗ್ಬೋದು. ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ.